ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಢಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವತ್ಸ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಹನೋನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶಂ ನೋ ಜಯ ಜಯ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವವದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಕೃತುಃ ಅಹಂ ಯಜ್ಞಃ ಸ್ವಧಾಹಂ ಅಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಅಹಂ ಕ್ರತುಃ, ನಾನು ಕೃತುವಾಗಿದ್ದೇನೆ. ಕೃತು ಅಂದ್ರೇನು? ಒಂದು ಯಾಗ. ಅಂದರೆ ಯಜ್ಞದಲ್ಲಿ ಮನುಷ್ಯ ದೀಕ್ಷೆ ತೊಡ್ತಾನಲ್ಲ, ಅಲ್ಲಿಂದ ಆರಂಭಿಸಿ ಅವಭೃತದವರೆಗೆ ಇರತಕ್ಕಂಥ ಎಲ್ಲ ಕರ್ಮ ಸಮೂಹವನ್ನು ಯಜ್ಞ ಇದು ಕೃತು ಅಂತ ಹೇಳೋದು. ಅಂತಹ ಕೃತು ನಾನಾಗಿದ್ದೇನೆ. ನಾನೇ ಅಹಂ ಯಜ್ಞ, ನಾನೇ ಯಜ್ಞನಾಗಿದ್ದೇನೆ. ಯಜ್ಞ ಅಂದ್ರೇನು? ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಏನು ಯಜ್ಞದಲ್ಲಿ ಹವಿರಾದಿ ದ್ರವ್ಯಗಳನ್ನು ತ್ಯಾಗ ಮಾಡ್ತಾರಲ್ಲ, ಹವಿಸ್ಸನ್ನು ಅರ್ಪಿಸ್ತಾರಲ್ಲ, ಅಂತಹ ಯಜ್ಞದಲ್ಲಿ ಯಜ್ಞ ದೀಕ್ಷೆಯಿಂದ ಆರಂಭಿಸಿ ಅವಭೃತ ಸ್ನಾನ ತನಕ ಅದನ್ನು ಕೃತು ಅಂತಾರೆ. ಆ ಕೃತು ಅಂಗವಾಗಿರತಕ್ಕಂತಹ ಹೋಮಿಸುವಂಥದ್ದು, ಬೇರೆ ಬೇರೆ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸೋದು ಉಂಟಲ್ಲ, ಅಂತಹ ಕರ್ಮಕ್ಕೆ ಯಜ್ಞ ಅಂತಾರೆ. ಅಂತಹ ಯಜ್ಞನೂ ನಾನೇ ಆಗಿದ್ದೇನೆ. ಸ್ವಧಾ ಅಹಂ, ಅಹಂ ಸ್ವಧಾ, ನಾನು ಸ್ವಧಾ ಆಗಿದ್ದೇನೆ. ಸ್ವಧಾ ಅಂದ್ರೇನು? ಪಿತೃಗಳಿಗೆ ತಿಲತರ್ಪಣಾದಿಗಳನ್ನು ಮಾಡಬೇಕಾದ್ರೆ ಸ್ವಧಾ ಅಂತ ಹೇಳ್ತಾರೆ ನೋಡಿ. ಸ್ವಧಾ ಅಂತ ಹೇಳಿಬಿಟ್ಟು ಪಿತೃಗಳಿಗೆ ತಿಲತರ್ಪಣಾದಿಗಳನ್ನು ಮಾಡ್ತಾರೆ. ಅದೂ ನಾನೇ ಆಗಿದ್ದೇನೆ. ಆಮೇಲೆ ಅಹಂ ಔಷಧಂ, ನಾನೇ ಹವಿಸ್ಸು ಆಗಿದ್ದೇನೆ. ಅಹಂ ಮಂತ್ರ, ನಾನೇ ಮಂತ್ರವೂ ಆಗಿದ್ದೇನೆ. ಅಹಮೇವ ಅಜ್ಜ, ನಾನೇ ತುಪ್ಪವೂ ಆಗಿದ್ದೇನೆ. ಅಹಂ ಅಗ್ನಿ, ನಾನೇ ಹೋಮಾಗ್ನಿಯೂ ಆಗಿದ್ದೇನೆ. ಅಹಂ ಹುತಂ, ನಾನೇ ಹೋಮವೂ ನಾನೇ ಆಗಿದ್ದೇನೆ ಅಂತ ಈ ಶ್ಲೋಕಕ್ಕೆ ಮೇಲೆ ತೋರತಕ್ಕಂತಹ ಅರ್ಥ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನ ರಾಯರು ನಿರೂಪಣೆ ಮಾಡ್ತಾ ಹೇಳ್ತಾರೆ. ಜ್ಞಾನಂ ವಿಜ್ಞಾನ ಸಹಿತಂ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತ ಜ್ಞಾನ ವಿಷಯಂ ನಿರೂಪ್ಯ ಅಧುನಾ ವಿಜ್ಞಾನ ಪ್ರದರ್ಶನಾಯ ತದ್ ವಿಷಯಮಾಹ ಅಹಂ ಕೃತು ಇತ್ಯಾದಿ ಚತುಷ್ಟಯೇನ.
ಹಿಂದೆ ಆರಂಭದಲ್ಲಿ ಮೊದಲನೇ ಶ್ಲೋಕದಲ್ಲಿ ಜ್ಞಾನಂ ವಿಜ್ಞಾನ ಸಹಿತಂ ಪ್ರವಕ್ಷ್ಯಾಮಿ ಅಂತ ಕೃಷ್ಣ ಹೇಳಿದ. ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನ, ಪರಮಾತ್ಮನ ವಿಶೇಷ ಮಹಿಮೆಯಿಂದ ಸಹಿತವಾದ ಸಾಮಾನ್ಯ ಮಹಿಮೆಯನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಆ ಪ್ರತಿಜ್ಞಾತವಾಗಿರತಕ್ಕಂತಹ ಜ್ಞಾನದ ವಿಷಯ ಪರಮಾತ್ಮನ ಸಾಮಾನ್ಯ ಮಹಿಮೆಯ ವಿಷಯವನ್ನು ನಿರೂಪಿಸಿ ಅಧುನಾ ಈಗ ವಿಜ್ಞಾನ ಪ್ರದರ್ಶನಾಯ ವಿಶೇಷವಾಗಿರತಕ್ಕಂತಹ ಮಹಿಮೆಯನ್ನು ಹೇಳಿಕ್ ಹೊರಟಿದ್ದಾನೆ. ಅಹಂ ಕೃತುರ್ ಇತ್ಯಾದಿ ಚತುಷ್ಟಯೇನ, ಅಹಂ ಕೃತುರ್ ಅಹಂ ಯಜ್ಞ ಇತ್ಯಾದಿ 4 ಶ್ಲೋಕಗಳಿಂದ ಪರಮಾತ್ಮನ ವಿಶೇಷ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಅಂತ ಇದಕ್ಕೆ ಅವತರಣಿಕೆಯನ್ನು ರಾಯರು ಇಲ್ಲಿ ಗೀತಾವೃತ್ತಿಯಲ್ಲಿ ನೀಡ್ತಾರೆ. ಕೃತು ಅಂದ್ರೇನು? ಕೃತವಃ ದೀಕ್ಷಾ ದೇವಭೃತಾಂತ ಕರ್ಮ ಕಲಾಪಾ ಜ್ಯೋತಿಷ್ಠೋಮಾದಯ. ಯಜ್ಞಕ್ಕೂ ಕೃತುಗೂ ವ್ಯತ್ಯಾಸ ಇದೆ. ಕೃತವನ್ನು ಸಾಮಾನ್ಯವಾಗಿ ಯಜ್ಞ ಅಂತೇವೆ. ಯಜ್ಞ ಅಂದರೆ ಈ ಜ್ಯೋತಿಷ್ಠೋಮಾದಿ ಯಜ್ಞಗಳು. ಜ್ಯೋತಿಷ್ಠೋಮಾದಿ ಯಜ್ಞಗಳಲ್ಲಿ ಅನೇಕ ಅಂಗಗಳಿರ್ತವೆ. ಇಡೀ ಒಂದು ಜ್ಯೋತಿಷ್ಠೋಮಾದಿ ಯಜ್ಞ ಅದು ಎಲ್ಲಿಂದ ಅಂದರೆ ಯಜ್ಞದಲ್ಲಿ ದೀಕ್ಷೆ ತೋಡ್ತಾನಲ್ಲ ಯಜಮಾನ, ಅಲ್ಲಿಂದ ಆರಂಭಿಸಿ ದೀಕ್ಷಾದಿ ಅವಭೃತಾಂತ ಕರ್ಮ ಕಲಾಪಾಹ ಜ್ಯೋತಿಷ್ಠೋಮಾದಯ. ಯಜ್ಞ ದೀಕ್ಷೆಯಿಂದ ಆರಂಭಿಸಿ ಕೊನೆಯ ಅವಭೃತದವರೆಗೆ ಇರತಕ್ಕಂಥ ಎಲ್ಲ ಕರ್ಮಗಳ ಸಮೂಹವನ್ನು ಕೃತು ಅಂತ ಹೇಳ್ತಾರೆ. ಈಗ ಜ್ಯೋತಿಷ್ಠೋಮ ಇದೊಂದು ಕೃತು, ದರ್ಶಪೂರ್ಣಮಾಸ ಯಾಗ ಇವುಗಳ ಕೃತುಗಳು. ಈ ಕೃತುಗಳಲ್ಲಿ ಬೇರೆ ಬೇರೆ ಹೋಮಗಳಿರ್ತವೆ, ಅದನ್ನು ಯಜ್ಞ ಅಂತ ಹೇಳುದು. ಈ ಜ್ಯೋತಿಷ್ಠೋಮ, ದರ್ಶಯಾಗ, ಪೌರ್ಣಮಾಸ ಯಾಗ ಇವೆಲ್ಲ ಕೃತುಗಳು. ಇಂತಹ ಕರ್ಮ ಸಮೂಹದಲ್ಲಿ ಇರತಕ್ಕಂತಹ ಈ ಯಾವುದೇ ಯಾಗದಲ್ಲಿ ಪ್ರಧಾನವಾದ ಕರ್ಮ ಯಾವುದು ಅಂದರೆ ದೇವತೆಗಳಿಗೆ ಹವಿಸ್ಸು ಹಾಕುವಂಥದ್ದು ಪ್ರಧಾನವಾಗಿರುವಂಥದ್ದು. ಯಜ್ಞ ದೀಕ್ಷೆಯಿಂದ ಆರಂಭಿಸಿ ಅವಭೃತದವರೆಗೆ ಎಲ್ಲ ಕರ್ಮಕಲಾಪವನ್ನು ಕ್ರತು ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾದ ಭಾಗ ಯಾವುದು ಅಂದರೆ ಆಯಾ ದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು ಹಾಕೋದುಂಟಲ್ವ, ಅದು ಪ್ರಧಾನವಾಗಿರತಕ್ಕಂತಹ ಕರ್ಮ. ಇಷ್ಟು ಕರ್ಮ ಸಮೂಹದಲ್ಲಿ ಪ್ರಧಾನವಾಗಿರುವಂಥದ್ದು ಯಾವುದು ಅಂದರೆ ಎಲ್ಲ ದೇವತೆಗಳಿಗೂ ಹವಿಸ್ಸನ್ನು ಹಾಕುವಂಥದ್ದುಂಟಲ್ಲ, ಅದು ಯಜ್ಞ. ವಾಸ್ತವಕ್ಕೆ ಎರಡೂ ಶಬ್ದಗಳಿಗೂ ಯಜ್ಞ ಅಂತಲೇ ಅರ್ಥ ಇದೆ. ಅಹಂ ಕೃತು ಅಹಂ ಯಜ್ಞ ಅಂತ ಸಮಾನಾರ್ಥಕ ಶಬ್ದವನ್ನು 2 ಬಾರಿ ಬಳಸಿದ್ದಕ್ಕೋಸ್ಕರವಾಗಿ ನಾವು ಹಾಗೆ ಅರ್ಥ ತೆಗೆದುಕೊಳ್ಬೇಕು. ಕೃತು ಅಂದರೆ ಇಡೀ ಯಜ್ಞ ದೀಕ್ಷೆಯಿಂದ ಆರಂಭಿಸಿ ಸಕಲ ಯಾಗಾಂಗ ಕರ್ಮಕಲಾಪಗಳೆಲ್ಲ ಸೇರಿ ಅದು ಕೃತು. ಯಜ್ಞ ಅಂದರೆ ಪ್ರಧಾನವಾಗಿರತಕ್ಕಂಥ ಹವಿಸ್ಸನ್ನು ಅರ್ಪಿಸುವಂಥದ್ದು ಪ್ರಧಾನವಾಗಿರುವಂಥದ್ದು ಅದು ಯಜ್ಞ ಅಂತ ನಾವು ಹೀಗೆ ಇಲ್ಲಿ ಅರ್ಥೈಸ್ಕೊಳ್ಬೇಕು. ಯಾಕೆಂದರೆ ಇಲ್ಲೇ ಹೋದರೆ ಅಹಂ ಕೃತು ಅಹಂ ಯಜ್ಞ ಅಂತ ಕೃಷ್ಣ ಹೇಳಬೇಕಾಗಿರಲಿಲ್ಲ. ನಾನೇ ಕೃತು ಅಂದರೆ ಅಲ್ಲಿ ಯಜ್ಞನೂ ಬಂತದರಲ್ಲಿ. ನಾನೇ ಕೃತು ನಾನೇ ಯಜ್ಞ ಅಂತ ಪ್ರತ್ಯೇಕವಾಗಿ ಅಲ್ಲಿ ಹೇಳಿದ್ದರಿಂದಾಗಿ ಆ ರೀತಿಯಾದ ವಿಶೇಷ ಭಾವನೆ ನಾವು ಅಲ್ಲಿ ಅವೆರಡು ಬೇರೆ ಬೇರೆ ಅಂತ ತಿಳ್ಕೊಳ್ಬೇಕು. ಈಗ ಕುರುಪಾಂಡವಾಹ ಅಂತ ಹೇಳ್ತಾರೆ. ಕೌರವರು ಪಾಂಡವರು. ಪಾಂಡವರು ಕೌರವರ ಅಲ್ವೇನು? ಪಾಂಡವರು ಕೂಡ ಕೌರವರೇ. ಕುರುವಂಶದಲ್ಲಿ ಬಂದವರು 100 ಜನ ಕೌರವರು ಕೌರವರೇ, 5 ಜನ ಪಾಂಡವರು ಕೂಡ ಕೌರವರೇ. ಆದರೆ ಕುರುಪಾಂಡವ ಅಂತ ಹೇಳಿದಾಗ ಹಾಗಾದರೆ ಪಾಂಡವರು ಕೂಡ ಕುರುಗಳೇ ಅಲ್ವಾ? ಕುರುವಿನ ವಂಶದಲ್ಲೇ ಬಂದವರು ಪಾಂಡವರು ಕೂಡ. ಹಾಗಾದರೆ ದುರ್ಯೋಧನಾದಿ 100 ಜನ ಹೇಗೆ ಕೌರವರು, ಪಾಂಡವರು ಕೂಡ ಕೌರವರೇ. ಆದರೆ ಕೌರವರು ಪಾಂಡವರು ಅಂತ ಪ್ರತ್ಯೇಕಿಸಿ ಹೇಳಿದಾಗ ನಾವು ಅರ್ಥ ಏನು ಮಾಡ್ಕೊತೇವೆ? ಬೇರೆ ಬೇರೆ ಅರ್ಥ ಮಾಡ್ಕೊಳ್ತೇವೆ. ಕೌರವ ಅಂದರೆ ದುರ್ಯೋಧನಾದಿ 100 ಜನ, ಪಾಂಡವರು ಅಂದರೆ ಯುಧಿಷ್ಠಿರಾದಿ 5 ಜನ ಅಂತ ಹೀಗೆ ಸಾಮಾನ್ಯ ವಿಶೇಷ ಭಾವೇನ ಭೇದ ಜ್ಞೇಯ. ಕುರುಪಾಂಡವವತ್, ಕುರುಪಾಂಡವ ಶಬ್ದದಲ್ಲಿ ಅಲ್ಲಿ ಕುರು ಮತ್ತು ಪಾಂಡವ
ಎರಡು ಪ್ರತ್ಯೇಕವಾಗಿ ಹೇಳಿದ್ರಿಂದಾಗಿ ಪಾಂಡವರು ಕೌರವರೇ ಆಗಿದ್ರು ಕೂಡ ಪಾಂಡವರನ್ನ ಪಾಂಡವ ಶಬ್ದ ಹೇಳಿದ್ರಿಂದಾಗಿ ಕುರು ಶಬ್ದಕ್ಕೆ ಕೌರವರು 100 ಜನ ಕೌರವರು ಮಾತ್ರ ಇಟ್ಕೊಳ್ಬೇಕು ಅಂತ ಅಲ್ಲಿ ಸಾಮಾನ್ಯ ವಿಶೇಷ ಭಾವೇನ ಅಲ್ಲಿ ನಾವು ಭೇದವನ್ನು ಹೇಗೆ ತಿಳ್ಕೊಳ್ತೇವೆಯೋ ಹಾಗೆ ಇಲ್ಲಿಯೂ ಕೂಡ ಕೃತು ಯಜ್ಞ ಅಂತ ಸಮಾನಾರ್ಥಕ 2 ಪದಗಳನ್ನು ಬಳಸಿದ್ದರಿಂದಾಗಿ ಕೃತು ಅಂದ್ರೇನು ಹಾಗಾದರೆ ಅಂದರೆ ದೀಕ್ಷಾದಿ ಅವಭೃತ ಅಂತ ಕರ್ಮಕಲಾಪಾಹ ಜ್ಯೋತಿಷ್ಠೋಮಾದಯ. ಕೃತು ಅಂದರೆ ದೀಕ್ಷೆಯಿಂದ ಆರಂಭಿಸಿ ಅವಭೃತದವರೆಗೆ ಇರತಕ್ಕಂಥ ಎಲ್ಲ ಕರ್ಮಕಲಾಪಗಳು ಅದು ಕೃತು. ಯಜ್ಞ ಅಂದ್ರೇನು? ಅಂತಹ ಕೃತುವಿನಲ್ಲಿ ಪ್ರಧಾನವಾಗಿರುವಂಥದ್ದು ಆಯಾ ದೇವತಾ ಉದ್ದೇಶೇನ ಆ ಹವಿಸ್ಸನ್ನು ತ್ಯಾಗ ಮಾಡುವಂಥದ್ದುಂಟಲ್ಲ ಅದು ಪ್ರಧಾನವಾಗಿರುವಂಥದ್ದು ಯಜ್ಞದಲ್ಲಿ. ಅದನ್ನಷ್ಟೇ ಯಜ್ಞ ಅಂತ ಈ ತರಹ ಸಾಮಾನ್ಯ ವಿಶೇಷ ಭಾವೇನ ನಾವು ಭೇದವನ್ನು ತಿಳ್ಕೊಳ್ಬೇಕು. ಸ್ವಧಾ ಪಿತೃಣಾಂ ತಿರೋದಕಾದಿ ದಾನಂ. ಸ್ವಧಾ ಅಂದರೆ ಏನು? ಪಿತೃಗಳಿಗೆ ಈ ತಿರತರ್ಪಣ ಕೊಡಬೇಕಾದ್ರೆ ಅಲ್ಲಿ ಸ್ವಧಾ ಅಂತ ಹೇಳ್ತೇವೆ. ಅಂತಹ ಪಿತೃಗಳಿಗೆ ಸಂಬಂಧಿಸಿದ ತಿರೋದಕಾದಿ ದಾನವೂ ನಾನೇ ಅಂತ. ಏನು ಕೃಷ್ಣ ಹೇಗೆ ಹೇಳ್ತಾ ಇದ್ದಾನೆ? ನಾನೇ ಯಜ್ಞ, ನಾನೇ ಕೃತು, ನಾನೇ ಈ ತಿರೋದಕಾದಿ ದಾನ ಅಂತ ಹೇಳಿ ಅದರ ಅರ್ಥ ಏನು ಅಂದರೆ ಹಿಂದೆ ಬಂತು ನೋಡಿ, ರಸೋಹಮಪ್ಸು ಕೌಂತೇಯ ಅಂತ ಬಂತು. ನೀರಿನಲ್ಲಿ ನಾನು ರಸ ಆಗಿದ್ದೇನೆ ಅಂತ ಅರ್ಜುನನಿಗೆ ಹೇಳ್ತಾನೆ ಪರಮಾತ್ಮ. ನೀರಿನಲ್ಲಿ ನಾನು ರಸ ಅಂದ್ರೆ ಏನು? ನಾನು ನೀರಿನಲ್ಲಿ ರುಚಿ ಎನಿಸಿದ್ದೇನೆ ಅಂದ್ರೆ ಏನು? ಅಂದರೆ ಆ ನೀರಿನಲ್ಲಿ ಇರತಕ್ಕಂತಹ ರುಚಿ ಇದೆಯಲ್ಲ, ಆ ರುಚಿಯ ರುಚಿತ್ವಕ್ಕೆ, ರುಚಿತನಕ್ಕೆ ನಾನು ನಿಯಾಮಕನಾದ್ದರಿಂದ ನಾನೇ ರುಚಿ. ಆ ಅರ್ಥದಲ್ಲಿ ನಾನು ರುಚಿ ಅಂತ ಹೇಳಿದ್ದು. ನೀರಿನಲ್ಲಿ ನಾನು ರುಚಿ ಅಂತ ಹೇಳಿದ್ರ ಅರ್ಥ ಆ ರಸಕ್ಕೂ ಪರಮಾತ್ಮನಿಗೂ ಐಕ್ಯ ವ್ಯವಹಾರ. ಯಾಕೆ ಅಂದರೆ ಆ ರುಚಿ ಇರತಕ್ಕಂಥ ರುಚಿತ್ವ ಇದೆಯಲ್ಲ, ಅದಕ್ಕೆ ನಾನು ನಿಯಾಮಕನಾದ್ರಿಂದ ನಾನು ರುಚಿ ಅಂತ ಅಲ್ಲಿ ಅಭೇದವನ್ನು ಅನುಸಂಧಾನ ಮಾಡಿಕೊಂಡು ಹೇಳಿದ ಹಾಗೆ ಇಲ್ಲಿಯೂ ಕೂಡ ನಾನೇ ಕೃತು ಅಂದರೆ ಆ ಕೃತು ಮೊದಲಾದ ಕೃತು, ಯಜ್ಞ, ತಿರಾದಿ ದಾನ ಇವೇ ಮೊದಲಾದವುಗಳಲ್ಲಿ ಇರತಕ್ಕಂತಹ ಕೃತತ್ವಾದಿ ಧರ್ಮಗಳಿವೆಯಲ್ಲ, ಆ ಧರ್ಮಗಳಿಗೆ ನಾನು ನಿಯಾಮಕ. ಆದ್ದರಿಂದ ನಾನೇ ಕೃತು, ನಾನೇ ಯಜ್ಞ. ನಾನೇ ಯಜ್ಞ ಅಂದರೆ ನಾನೇ ಯಜ್ಞ ಅಲ್ಲ. ನಾನೇ ಯಜ್ಞ ಅಂದರೆ ಆ ಯಜ್ಞದಲ್ಲಿರತಕ್ಕಂತಹ ಯಜ್ಞತ್ವಾದಿ ಧರ್ಮಕ್ಕೆ ನಾನು ನಿಯಾಮಕ. ಈ ತರಹ ಅಭೇದವನ್ನು ಅನುಸಂಧಾನ ಮಾಡಿಕೊಂಡು ಈ ಅರ್ಥದಲ್ಲಿ ಅಭೇದ ಅನುಸಂಧಾನವನ್ನು ಮಾಡಿಕೊಂಡು ಹೇಳಿದ್ದು. ಇನ್ನು ನಾನೇ ಮಂತ್ರ ಅಂದ್ರೇನು? ಆ ನಾನೇ ಭೋಕ್ತೃ, ನಾನೇ ಮಂತ್ರ, ಅದರ ಅರ್ಥವೂ ಕೂಡ ಹಾಗೆ. ಅಹಂ ಕೃತರಿತ್ಯಾದಿ ಅಭೇದೋಕ್ತಿ ರಸೋಹಮಪ್ಸು ಕೌಂತೇಯ ಇತ್ಯಾದೋ ಇವ ಕೃತ್ವಾದೇಹೇ ಕೃತತ್ವಾದಿ ನಿಯಂತೃತ್ವೇನ. ಕೃತು ಮೊದಲಾದವಿರತಕ್ಕಂತಹ ಕೃತತ್ವಾದಿಗಳಿಗೆ ನಿಯಾಮಕನಾದ್ದರಿಂದ ನಾನೇ ಕೃತು ಅಂತ ಕೃಷ್ಣ ಇಲ್ಲಿ ಕೃತ್ವಂಗ ಹವಿರಾದಿ, ಕೃತ್ವಂಗವಾಗಿರತಕ್ಕಂತಹ ಹವಿರಾದಿ ಭೋಕ್ತೃತ್ವಾದಿನ ಧ್ಯೇಯ. ಕೃತ್ವಂಗ ಆಗಿರತಕ್ಕಂತಹ ಹವಿ ನಾನು ಅಂದರೆ ಆ ಹವಿಗೆ ನಿಯಾಮಕ ನಾನು. ಹವಿರಾದಿ ಭೋಕ್ತೃತ್ವ, ಹವಿರಾದಿ ಭೋಕ್ತೃತ್ವಕ್ಕೆ ನಾನು ನಿಯಾಮಕ. ಆದ್ದರಿಂದ ನಾನೇ ಹವಿಸ್ಸು, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಹೋಮಾಗ್ನಿ, ನಾನೇ ಹೋಮ ಅಂತ ಈ ರೀತಿಯಾಗಿ ಅಭೇದವನ್ನು ಅಲ್ಲೇ ಹೇಳಿರುವಂಥದ್ದು ಅಂತ ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಪಿತಾಹಂ ಅಸ್ಯ ಜಗತಃ ಮಾತಾಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರಃ ರುಕ್ಸಾಮ ಯಜುರೇವ ಚ. ಅಹಂ ಪಿತಾ ಜಗತಃ, ಅಹಂ ಅಸ್ಯ ಜಗತಃ ಪಿತಾ, ನಾನೇ ಈ ಜಗತ್ತಿಗೆ ತಂದೆ. ಅಹಂ ಅಸ್ಯ ಜಗತಃ ಮಾತಾ, ನಾನೇ ಈ ಪ್ರಪಂಚಕ್ಕೆ ತಾಯಿ. ಅಸ್ಯ ಜಗತಃ ಅಹಂ ಪಿತಾ, ಅಸ್ಯ ಜಗತಃ ಅಹಂ ಮಾತಾ, ಅಸ್ಯ ಜಗತಃ ಅಹಂ ಧಾತಾ ಪಿತಾಮಹಃ, ನಾನೇ ಪೋಷಕನಾಗಿದ್ದೇನೆ. ಮತ್ತೆ ಅಹಂ ವೇದ್ಯಂ, ನಾನೇ ವೇದ್ಯ ಅಂದರೆ
ತಿಳಿಯಬೇಕಾಗಿರತಕ್ಕಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ನಾನೇ ಮುಖ್ಯ ಜ್ಞೇಯ. ಮತ್ತೆ ಪ್ರತಿಯೊಂದು ವಸ್ತುಗಳಲ್ಲಿ ಆ ವಸ್ತುಗಳೆಲ್ಲ ಜ್ಞೇಯ ಅಂತ ಅನಿಸ್ಕೋಬೇಕಾದ್ರೆ, ಜ್ಞಾನಕ್ಕೆ ವಿಷಯವಾಗಬೇಕಾದ್ರೆ ಪ್ರತಿಯೊಂದು ವಸ್ತುಗಳು ಕೂಡ ವೇದ್ಯವಾಗಿರತಕ್ಕಂತಹ ಅರ್ಥಾತ್ ಜ್ಞೇಯವಾಗಿರತಕ್ಕಂತಹ ಯಾವ್ಯಾವ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳಲ್ಲಿಯೂ ವಸ್ತುಗಳು ಜ್ಞೇಯ ಅಂತ ಅನಿಸ್ಕೊಳ್ಳಿಕ್ಕೆ ನಾನೇ ಕಾರಣ. ಆದ್ದರಿಂದ ನಾನು ವೇದ್ಯ, ನಾನು ಜ್ಞೇಯ, ನಾನೇ ಆಗಿದ್ದೇನೆ ಅಂತ. ವೇದ್ಯಂ ಅಹಂ. ಆಮೇಲೆ ಪವಿತ್ರಂ ಅಂದರೆ ಪವಿತ್ರವಾದ ವಸ್ತು. ನಾನೇ ಪವಿತ್ರವಾದ ವಸ್ತು ಆಗಿದ್ದೇನೆ ಅಂದರೆ ಏನು? ಪವಿತ್ರವಾದ ವಸ್ತು ಪವಿತ್ರ ಅಂತ ಅನಿಸ್ಕೊಳ್ಳೋದು ನನ್ನಿಂದಾಗಿ ಅಂತ ಅರ್ಥ. ನನ್ನಿಂದಾಗಿ ಒಂದು ವಸ್ತು ಪವಿತ್ರ ಆಗೋದರಿಂದ ನಾನೇ ಪವಿತ್ರ ಅಂತ ಅದರ ಅಭಿಪ್ರಾಯ. ಓಂಕಾರ ಅಹಂ, ನಾನೇ ಓಂಕಾರ, ನಾನೇ ಋಗ್ಮಂತ್ರ, ನಾನೇ ಯಜುರ್ಮಂತ್ರ, ನಾನೇ ಸಾಮಮಂತ್ರ. ಇಲ್ಲೆಲ್ಲ ಹೇಳ್ತಕ್ಕಂತಹ ಓಂಕಾರ, ಋಗ್ಮಂತ್ರ, ಯಜುರ್ಮಂತ್ರ, ಸಾಮಂತ್ರ ಅದಿರತಕ್ಕಂತಹ ಓಂಕಾರತ್ವ, ಋಕ್ತ್ವ, ಯಜುಷ್ಟ್ವ ಮತ್ತೆ ಸಾಮತ್ವ ಇತ್ಯಾದಿ ಧರ್ಮಗಳಿಗೆ ನಾನೇ ನಿಯಾಮಕನಾದ್ದರಿಂದ ಅವುಗಳಿಂದ ಓಂಕಾರಾದಿಗಳಿಂದ, ಓಂಕಾರ, ಋಗ್ವೇದ, ಯಜುರ್ವೇದ, ಸಾಮವೇದ ಇವೆಲ್ಲಗಳಿಂದ ನಾನೇ ಪ್ರತಿಪಾದ್ಯನಾದ್ದರಿಂದ ನಾನೇ ಓಂಕಾರ ಎನಿಸಿದ್ದೇನೆ, ನಾನೇ ಋಕ್ ಅನಿಸಿದ್ದೇನೆ, ನಾನೇ ಯಜುಸ್ ಅನಿಸಿದ್ದೇನೆ, ನಾನೇ ಸಾಮ ಎನಿಸಿದ್ದೇನೆ, ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಈ ಶ್ಲೋಕದ ಅರ್ಥ. ಕಿಂಚ ಅಸ್ಯ ಜಗತಃ ಪಿತಾ ಜನಕಃ ಅಹಂ ಮಾತಾ ಧಾತಾ ಪೋಷಕಃ ಮಿತಿ ಸರ್ವತ್ರ ಅನುವೃತ್ತಿ. ಅಸ್ಯ ಜಗತಃ ಪಿತಾ ಅನ್ನೋದನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು. ಅಸ್ಯ ಜಗತಃ ಅಹಂ ಪಿತಾ, ಅಸ್ಯ ಜಗತಃ ಅಹಂ ಮಾತಾ, ಅಸ್ಯ ಜಗತಃ ಅಹಂ ಧಾತಾ ಅಂತ ಅಹಂ ಇತಿ ಸರ್ವತ್ರ ಅನುವೃತ್ತಿ. ನಾನೇ ಎಂಬುದನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು ಅಂತ. ಪಿತಾಮಹ, ಪಿತಾಮಹ ಅಂದರೆ ಪೂಜ್ಯ ಅಂತ ಅರ್ಥ. ವೇದ್ಯಂ ಅಂದರೆ ಜ್ಞೇಯಂ ವಸ್ತು, ಜ್ಞೇಯವಾದ ವಸ್ತು. ಪವಿತ್ರಂಚ ಅಹಮೇವ, ಪವಿತ್ರವಾದುದು ನಾನೇ. ಪವಿತ್ರವಾದ ವಸ್ತುವಿಗೆ ಪವಿತ್ರವಾಗಲಿಕ್ಕೆ ನಾನೇ ನಿಯಾಮಕ, ಆದ್ದರಿಂದ ನಾನೇ ಪವಿತ್ರ ಅಂತ. ಅಥವಾ ಯದ್ವಾ ವೇದ್ಯ ಪವಿತ್ರ ವಸ್ತುನೋ ವೇದ್ಯತ್ವ ಪವಿತ್ರತ್ವ ಪ್ರದತ್ವ, ವೇದ್ಯವಾಗಿರತಕ್ಕಂತಹ ವಸ್ತುವಿನಿದೆ ಅದು ಅದಕ್ಕೆ ವೇದ್ಯಪ್ರದನಾಗಿರ್ತಕ್ಕಂಥವು ನಾನು, ವೇದ್ಯತ್ವಪ್ರದನಾಗಿರ್ತಕ್ಕಂಥವು ನಾನು. ಆಮೇಲೆ ಪವಿತ್ರವಾಗಿರ್ತಕ್ಕಂತಹ ವಸ್ತು ಅದು ಪವಿತ್ರವಾಗಲಿಕ್ಕೆ ನಾನೇ ಕಾರಣ. ಅದರತಕ್ಕಂತಹ ಪವಿತ್ರತ್ವ, ವೇದ್ಯವಾದ ವಸ್ತು ಇರತಕ್ಕಂತಹ ವೇದ್ಯತ್ವ, ಪವಿತ್ರವಾಗಿರ್ತಕ್ಕಂಥ ವಸ್ತು ಇರತಕ್ಕಂತಹ ಪವಿತ್ರತ್ವ, ಇವುಗಳನ್ನು ನಾನೇ ಕೊಡುವನಾದ್ದರಿಂದಲೂ ನಾನೇ ವೇದ್ಯ, ವೇದ್ಯವಾದ ವಸ್ತು ನಾನೇ, ನಾನೇ ಪವಿತ್ರವಾದವನು ಅಂತ ಅದರ ಅರ್ಥ. ಓಂಕಾರಾದವು ಓಂಕಾರತ್ವ ಋಕ್ತ್ವಾದಿ ನಿಯಂತೃತ್ವ ತದ್ವೇದ್ಯತ್ವಾದಿನ ತದಭೇದ ಜ್ಞೇಯ. ಓಂಕಾರಾದಿಗಳಲ್ಲಿ ಓಂಕಾರತ್ವ, ಋಕ್ತ್ವ, ಯಜುಷ್ಟ್ವ, ಸಾಮತ್ವ ಮೊದಲಾದವುಗಳಿವೆ. ಅವುಗಳಿಗೆ ನಿಯಂತ್ರ ನಾನೇ, ನಿಯಾಮಕ ನಾನೇ. ಆದ್ದರಿಂದ ತದ್ವೇದ್ಯತ್ವಾದಿನ ಆ ವೇದ್ಯತ್ವ, ಓಂಕಾರತ್ವ, ಪವಿತ್ರತ್ವ, ಓಂಕಾರತ್ವ, ಋಕ್ತ್ವ, ಯಜುಷ್ಟ್ವ ಇವೆಲ್ಲವುಗಳಿಂದ ಅಭೇದವನ್ನು ಇಲ್ಲಿ ಹೇಳಿರುವಂಥದ್ದು ಅಂತ ತಿಳ್ಕೊಳ್ಬೇಕು. ಯದ್ವಾ ಅರ್ಚತ್ವಾದ್ ಋಕ್ಸಮತ್ವಾಚ್ಚ ಇತ್ಯಾದಿ ಸ್ಮೃತ್ಯುಕ್ತ ದಿಶಾ ಕೃತ್ವಾದಿಭಿನ್ನಸ್ಯಾರೇ ಯೋಗವೃತ್ಯ ಕೃತ್ವಾದಿನಾಮಕತ್ವಂ ಇಹ ಧ್ಯೇಯಂ. ಇನ್ನೊಂದು ರೀತಿಯಲ್ಲಿ ಅದಕ್ಕೆ ಅರ್ಥ ಹೇಳ್ಬೋದು. ಅರ್ಚತ್ವಾತ್ ಋಕ್ ಸಮತ್ವಾಚ್ಚ ನಿಜರೂಪೇಶು ಸಾಮಚ ಅಂತ ಸ್ಮೃತಿ. ಅರ್ಚತ್ವಾದ್ ಋಕ್ ಸಮತ್ವಾಚ್ಚ ನಿಜರೂಪೇಶು ಸಾಮಚ ಇತ್ಯಾದಿ ಸ್ಮೃತಿಯಲ್ಲಿ ಹೇಳಿದಂತೆ, ಗೀತಾ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಮಾಡಿದಂತೆ ಆಯಾ ಪದಗಳ ಯೌಗಿಕಾರ್ಥವನ್ನು ಇಟ್ಕೊಂಡು ಆಯಾ ಪದಗಳೆಲ್ಲ ನನ್ನ ಹೆಸರುಗಳೇ ಆಗಿವೆ ಎಂಬ ಅಭಿಪ್ರಾಯದಿಂದ ಪರಮಾತ್ಮ ಹೀಗೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಹೇಗೆ ಅಂದರೆ, ಈಗ ಕೃತು ಯಾಕೆಂದರೆ ಕೃತು ಶಬ್ದ ಕೃತಿ ಪ್ರಯತ್ನ ಧಾತುವಿಂದ ಹುಟ್ಟಿದ್ದು. ಕೃತಿ ಪ್ರಯತ್ನೆ ಕೃತಿ ಸ್ವರೂಪನಾದ್ದರಿಂದ, ಪರಮಾತ್ಮ ಕೃತಿ ಸ್ವರೂಪನಾದ್ದರಿಂದ ಅವನು ಕೃತನಾಮಕನಾಗಿದ್ದಾನೆ. ಆಮೇಲೆ ಯತ್ ಜಾನಾತಿಥಿ ಯಜ್ಞ,
ಯತ್ ಅಸ್ತಿ ತತ್, ಯಾವುದಿದೆಯೋ ಅದೆಲ್ಲವನ್ನು ತಿಳಿದವನು ಅಂತ. ಯಾವುದ್ಯಾವುದಿದೆಯೋ ಈ ಪ್ರಪಂಚದಲ್ಲಿ ಯಾವುದ್ಯಾವುದಿದೆಯೋ ಅದೆಲ್ಲವನ್ನು ತಿಳಿದವನು ಅಂದರೆ ಸರ್ವಜ್ಞ. ಅಂತಹ ಯಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಯತ್ ಜಾನಾತೀತಿ ಯಜ್ಞ ಅಂತ ಯೌಗಿಕಾರ್ಥ ಇಟ್ಕೊಳ್ಬೇಕು. ಯತ್ ಜಾನಾತಿ, ಯತ್ ಅಂದ್ರೆ ಯಾವುದು, ಯಾವುದ್ಯಾವುದಿದೆಯೋ ಅದೆಲ್ಲವನ್ನು ಕೂಡ ಯಾವನು ತಿಳಿದವನೋ ಅವನು ಯಜ್ಞ. ಅದರರ್ಥ ಯಾವುದೊಂದು ಸತ್ಯವಾಗಿರತಕ್ಕಂತಹ ವಸ್ತು ಇದೆಯೋ ಅವೆಲ್ಲವನ್ನು ತಿಳಿದವನಾದ್ದರಿಂದ ನಾನು ಯಜ್ಞ, ಅರ್ಥಾತ್ ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞನಾದ್ದರಿಂದ ನಾನು ಯಜ್ಞನಾಮಕ. ಕೃತಿ ಸ್ವರೂಪನಾದ್ದರಿಂದ ನಾನು ಕೃತು. ನಾನು ಯತ್ ಜಾನಾತೀತಿ ಯಜ್ಞ, ಯಾವುದು ಪ್ರಾಮಾಣಿಕವಾದ ವಸ್ತು ಇದೆಯೋ, ಪ್ರಮಾಣ ಸಿದ್ಧವಾಗಿರತಕ್ಕಂತಹ ಯಾವ್ಯಾವ ವಸ್ತು ಇದೆಯೋ ಅವೆಲ್ಲವನ್ನು ನಾನು ತಿಳಿದವನಾದ್ದರಿಂದ ಅರ್ಥಾತ್ ಸರ್ವಜ್ಞ ಆದ್ದರಿಂದ ನಾನು ಯಜ್ಞನಾಮಕ. ಯಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಆಮೇಲೆ ಸ್ವಧಾ, ಸ್ವಧಾ ಅಂದರೆ ಸ್ವಂ ಧತ್ತೆ ಇತಿ ಸ್ವಧಾ. ಸ್ವಂ ಅಂದರೆ ತನ್ನನ್ನು, ಧತ್ತೆ ಇತಿ ಧಾ, ತನ್ನನ್ನು ಧಾರಣೆ ಮಾಡಿಕೊಂಡವನು, ತನ್ನನ್ನು ತಾನೇ ಧರಿಸಿದವನು ಅಂತ ಅರ್ಥ. ಪರಮಾತ್ಮ ಅವನನ್ನು ಯಾರೂ ಧಾರಣ ಮಾಡಿಲ್ಲ, ಅವನು ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ, ತನ್ನನ್ನು ತಾನೇ ಧಾರಣೆ ಮಾಡಿಕೊಂಡಿದ್ದಾನೆ. ಅವನು ಪರಾಧೀನ ಅಲ್ಲ, ಅವನು ಸ್ವತಂತ್ರ. ಆ ಅರ್ಥದಲ್ಲಿ ನಾನು ಸ್ವಧಾ ನಾಮಕನು ಅಂತ ಅರ್ಥ. ಸ್ವಧಾ. ಇನ್ನು ಔಷಧ ಅಂತ ಬಂತು. ಔಷಧ, ಉಷಧಾತು. ಉಷಧಾತುವಿಗೆ ಈ ಕರ್ಮಕಾರಕ ಅರ್ಥದಲ್ಲಿ ಘಂಗ್ ಪ್ರತ್ಯಯ ಬರುತ್ತೆ. ಬಂದಾಗ ಔಷ ಅಂತ ಶಬ್ದ ಆಗತ್ತೆ. ಔಷಃ. ಔಷಃ ಅಂದ್ರೆ ಏನು? ಔಷಃ ಅಂದ್ರೆ ಈ ಉಷಧಾತುವಿಗೆ ದಾಹ ಅಂತ ಅರ್ಥ. ದಾಹ ಎಂಬ ಅರ್ಥ ಇರತಕ್ಕಂತಹ ಉಷಧಾತುವಿಗೆ ಗಂಗ್ ಪ್ರತ್ಯಯ ಬಂದಾಗ ಔಷಃ ಅಂತ ಆಯಿತು. ಔಷ ಅಂದ್ರೆ ಏನು? ದಾಹ ಉಳ್ಳವರು ಅಂತ, ದಗ್ಧರಾದವರು ಅಂತ ಅರ್ಥ. ಅಂದರೆ ತಾಪತ್ರಯ ದಗ್ಧರು. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಎಂಬ 3 ತಾಪಗಳಿವೆಯಲ್ಲ, ಆ ತಾಪಗಳಿಂದ ದಗ್ಧರಾದವರು ಅಂತ ಅರ್ಥ. ಔಷಧ ಅಂದರೆ, ಔಷ ಅಂದರೆ ಔಷಧ. ಅಂತಹ ತಾಪತ್ರಯ ದಗ್ಧರ ಯಾರಾಗಿದ್ದಾರೆ ಅವರು ಔಷ. ಆ ಔಷರಿಗೆ ಧ ಅಂದರೆ ನಿಧಿ, ಆಶ್ರಯ ಅಂತ ಅರ್ಥ. ಯಾರು ತಾಪತ್ರಯ ದಗ್ಧರಾಗಿದ್ದಾರೋ ಅವರಿಗೆ ನಾನು ಆಶ್ರಯನಾಗಿದ್ದೇನೆ. ಆದ್ದರಿಂದ ನಾನು ಔಷಧ ನಾಮಕ. ಔಷಧದ ಅರ್ಥ ಹಾಗೆ. ಉಷಧಾತು ದಹಾರ್ಥಕ ಉಷಧಾತುವಿಗೆ ಗಂಗ್ ಪ್ರತ್ಯಯ ಬಂದು ಔಷ ಅಂತ ಆಗಿದೆ. ಔಷ ಅಂದರೆ ದಗ್ಧರು ಅಂತ ಅರ್ಥ. ತಾಪತ್ರಯ ದಗ್ಧರು, ಜೀವನದಲ್ಲಿ 3 ರೀತಿಯಾಗಿರ್ತಕ್ಕಂಥ ತಾಪಗಳಿಂದ ಬೆಂದವರು, ಅವರಿಗೆ ನಾನು ಆಶ್ರಯ, ಅದರ ನಿಧಿ, ಆಶ್ರಯನಾಗಿದ್ದೇನೆ ಎಂಬ ಕಾರಣಕ್ಕೆ ನಾನು ಔಷಧ ನಾಮಕನಾಗಿದ್ದೇನೆ ಅಂತ ಅರ್ಥ. ನಾನು ಔಷಧ. ಆಮೇಲೆ ಉಷಧಾಹೇ ಕರ್ಮಣಿ ಘನ್ಯ ಉಷಾಹ ಉಷ್ಟ್ರಾಹ ಅರ್ಥಾತ್ ತಾಪತ್ರಯ ದಗ್ಧಾಹ, ತಾಪದ ದಗ್ಧರು, ತೇಷಾಂ ನಿಧಿ, ಅವರಿಗೆ ನಿಧಿಯಾಗಿದೆ ಎಂಬ ಕಾರಣದಲ್ಲಿ ನಾನು ಔಷಧ ನಾಮಕನಾಗಿದ್ದೇನೆ. ಮತ್ತೆ ಮಂತ್ರನಾಮಕನಾಗಿದ್ದೇನೆ. ಮಂತ್ರ ಅಂದ್ರೇನು? ಮಾನಾತ್ ಜ್ಞಾನಾತ್ ತ್ರಾತೀತಿ ಮಂತ್ರನಾಮ. ನನಗೆ ಯಾಕೆ ಮಂತ್ರ ಅಂತ ಹೆಸರು ಅಂದರೆ, ಮಾನಾತ್ ತ್ರಾತಿ, ಮಾನಾತ್ ತ್ರಾತಿ. ಮಾನಾತ್ ಅಂದರೆ ಜ್ಞಾನಾತ್ ಅಂತ ಅರ್ಥ. ತನ್ನ ಜ್ಞಾನವನ್ನು ಗಳಿಸಿದಾಗ, ಪರಮಾತ್ಮನ ಜ್ಞಾನ ಗಳಿಸಿದರೆ, ಅಂತಹ ಪರಮಾತ್ಮನ ಜ್ಞಾನವೆಂಬ ಸಾಧನೆಯ ಮೂಲಕವಾಗಿ ಭಕ್ತರನ್ನ ರಕ್ಷಣೆ ಮಾಡುವ ಎಂಬ ಕಾರಣಕ್ಕೆ ಪರಮಾತ್ಮನಿಗೆ ಮಂತ್ರ ಅಂತ ಹೆಸರು. ಮಾನಾತ್ ತ್ರಾತೀತಿ ಮಂತ್ರ. ಮಾನ ಜ್ಞಾನದಿಂದ ಅವನ ಜ್ಞಾನವನ್ನು ಗಳಿಸಿದರೆ, ಅಂತಹ ತತ್ವಜ್ಞಾನವೆಂಬ ಸಾಧನೆ ಮೂಲಕವಾಗಿ ರಕ್ಷಣೆ ಮಾಡತಕ್ಕಂಥವನು. ತ್ರಾತಿ ಯಾರನ್ನ? ಭಕ್ತರನ್ನು ರಕ್ಷಣೆ ಮಾಡತಕ್ಕಂಥವ ಎಂಬ ಕಾರಣಕ್ಕೆ ನಾನು ಮಂತ್ರನಾಮಕ. ಇನ್ನು ಆಜ್ಯ, ನಾನೇ ತುಪ್ಪ ಅಂತ ಹೇಳಿದ್ದು. ಆಜ್ಯತ್ವ ನಿಯಾಮಕನಾದ್ದರಿಂದ ಆಜ್ಯ ಅಂತ ಒಂದು ಅರ್ಥ. ಇನ್ನೊಂದು ಆಜ್ಯ ಶಬ್ದ ಅರ್ಥ ಏನಂದ್ರೆ, ಸಮಸ್ತ ಜಗತ್ತಿಗೆ ನಾನು ಶ್ರೇಷ್ಠನಾಗಿದ್ದೇನೆ ಅಂತ ಅರ್ಥ. ಆಜ್ಯ ಅಂದರೆ ಅಂದರೆ
ಆಸಮಂತಾತ್ ಜಾಯಾನ್ ಅಂತ ಅರ್ಥ. ಆಸಮಂತಾತ್ ಜಾಯಾನ್ ಜಾಯ ಆಸಮಂತಾತ್ ಜಾಯ ಜಾಯಸ್ತ್ವಾತ್ ಅಜ್ಜನಾಮ. ಆ ಅಂದರೆ ಸಮಂತಾತ್. ಸಮಂತ ಅಂದರೆ ಎಲ್ಲ ಕಡೆಗೆ ಅಂತ ಅರ್ಥ. ಸಮಂತಾತ್ ಅಂದರೆ ಸಕಲ ಜಗತ್ತು ಅಂತ. ಸಕಲ ಜಗತ್ತಿಗಿಂತಲೂ ನಾನು ಏನು ಜಾಯಾನ್. ಜಾಯಾನ್ ಅಂದರೆ ಶ್ರೇಷ್ಠ ಅಂತ. ಸಕಲ ಜಗತ್ತಿಗಿಂತಲೂ ನಾನು ಶ್ರೇಷ್ಠ ಎಂಬ ಕಾರಣಕ್ಕೆ ನಾನು ಆಜ್ಯ ಅಂತ ಹೆಸರುಳ್ಳವನು ಅಂತ. ಇನ್ನು ಅಗ್ನಿ, ನಾನೇ ಅಗ್ನಿ ಅಂತ. ಅಗ್ನಿ ಅಂದ್ರೆ ಏನು? ಅಗಸ್ಯ ಅಗ. ಅಗ ಅಂದರೆ ಸ್ವತಃ ಪ್ರವೃತ್ತಿ ಇಲ್ಲದ್ದು ಅಂತ. ನ ಗಚ್ಚತೀತಿ ಅಗಹ ಅಂತ. ಯಾವುದಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲವೋ ಅದಕ್ಕೆ ಅಗ ಅಂತ ಹೇಳೋದು. ಯಾವುದಕ್ಕೆ ಗಮನ ಇಲ್ಲ, ಯಾವುದಕ್ಕೆ ಪ್ರವೃತ್ತಿ ಇಲ್ಲ, ಅಂತಹ ಜಗತ್ತಿಗೆ ನೇತಾರನಾದ್ದರಿಂದ ನಾನು ಅಗ್ನಿ. ಅಗ ಪ್ಲಸ್ ನಿ ಅಗ್ನಿ, ಅಗ್ನಿನಾಮಕ. ಯಾಕೆ ನಾನು ಅಗ್ನಿ ಅಂತಂದರೆ ಅಗಸ್ಯ ಸ್ವತಃ ಗತಿಹೀನಸ್ಯ ಜಗತಃ ನೇತಾ ಇತ್ಯಗ್ನಿನಾಮ. ಅಗಸ್ಯ ಅಂದರೆ ಸ್ವತಃ ಗತಿ ಇಲ್ಲದ ಚಲನರಹಿತವಾಗಿರತಕ್ಕಂತಹ ಈ ಜಗತ್ತಿಗೆ ನೇತ ಆಗಿದ್ದೇನೆ, ನಿಯಾಮಕನಾಗಿದ್ದೇನೆ. ಆದ್ದರಿಂದ ನಾನು ಅಗ್ನಿನಾಮ. ಇನ್ನು ನಾನೇ ಹುತ ಅಂತ ಹೇಳಿದ. ಯಜ್ಞಾದವು ಆಹುತತ್ವಾದ್ ಹುತನಾಮ. ಹುತ ಅಂತ ಯಾಕೆ ಹೇಳೋದು ಪರಮಾತ್ಮನಿಗೆ ಅಂದರೆ ಯಜ್ಞದಲ್ಲಿ ಅವನನ್ನು ಕರೀತಾರೆ ಅಲ್ವಾ. ಅನ್ವಾದಾನ ಮಾಡ್ತಾರಲ್ಲ, ಯಾಗ ಮಾಡಬೇಕಾದ್ರೆ ದೇವತೆಗಳನ್ನು ಕರೀತಾರೆ. ಆಯಾ ದೇವತೆಗಳ ಹೆಸರಿನಿಂದ ಮುಖ್ಯವಾಗಿ ನಾನೇ ಆಹುತನಾಗುವುದು. ಅಲ್ಲಿ ಇಂದ್ರಾದಿ ದೇವತೆಗಳನ್ನು ಕರೀತಾರೆ ಅನ್ವಾಧಾನದಲ್ಲಿ. ಯಾಗವನ್ನು ಆರಂಭಿಸಿದಾಗ ಅನ್ವಾಧಾನದಲ್ಲಿ ಇವತ್ತಿನ ಈ ಹೋಮದಲ್ಲಿ ಯಾರ್ಯಾರಿಗೆ ನಾವು ಹವಿಸ್ಸನ್ನು ಹಾಕಲಿಕ್ಕಿದ್ದೇವೆ ಆ ಎಲ್ಲ ದೇವತೆಗಳನ್ನು ಕರೀಲಿಕ್ಕೆ ಅನ್ವಾಧಾನ ಅಂತಾರೆ. ಅಂಗೈಯಲ್ಲಿ ಸಮಿತಿಗಳನ್ನು ಇಟ್ಕೊಂಡು ಬಲಗೈಯಿಂದ ಮುಷ್ಟಿಯಲ್ಲಿ ಇಟ್ಕೊಂಡು ಅನ್ವಾಧಾನ ಮಾಡ್ತಾರಲ್ಲ, ಅದರ ಉದ್ದೇಶ ಏನಂದರೆ ಆಯಾ ದೇವತೆಗಳನ್ನು ಕರೆಯುವುದು. ಯಾವ ದೇವತೆಗಳ ಹೆಸರಿನಿಂದ ಕರೆದರೂ ಕೂಡ ಆ ಎಲ್ಲ ದೇವತೆಗಳ ಹೆಸರುಗಳಿಗೆ ಮುಖ್ಯ ಪ್ರತಿಪಾದ್ಯ ಇವನೇ ಆಗಿದ್ದಾನೆ. ಆದ್ದರಿಂದ ಎಲ್ಲ ದೇವತೆಗಳ ಹೆಸರಿನಿಂದ ಮುಖ್ಯವಾಗಿ ಇವನೇ ಕರೆಸಿಕೊಳ್ಳಲ್ಪಡುವನಾದ್ದರಿಂದ ಇವನು ಹುತ, ನಾನೇ ಹುತನಾಗಿದ್ದೇನೆ ಎಂದರ್ಥ. ಹಾಗೆ ಏನು ಯಜ್ಞಾದವು ಆಹುತತ್ವ. ಯಜ್ಞಾದಿಗಳಲ್ಲಿ ಎಲ್ಲ ದೇವತೆಗಳನ್ನು ಕರೆಯುವಾಗ ಆ ಎಲ್ಲ ದೇವತೆಗಳ ಹೆಸರಿನಿಂದ ಮುಖ್ಯ ಪ್ರತಿಪಾದ್ಯ ನಾನೇ ಆದ್ದರಿಂದ, ಮುಖ್ಯವಾಗಿ ನಾನೇ ಕರೆಯಲ್ಪಡುವವನಾದ್ದರಿಂದ ನಾನು ಹುತ ಶಬ್ದಾರ್ಥ ಹಾಗೆ. ಇನ್ನು ಓಮಿತ್ಯಾ ಕ್ರಿಯತೆ ಇತ್ಯೋಂಕಾರ. ನಾನೇ ಓಂಕಾರ ಅಂತ. ನಾನೇ ಓಂಕಾರ ಅಂದರೆ ಏನು ಅಂದರೆ ಈ ಓಮಿತಿ ಆಕ್ರಿಯತೆ ಇತಿ ಓಂಕಾರ. ಓಮಿತಿ ಆಕ್ರಿಯತೆ, ಓಂ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾನೆ ಪರಮಾತ್ಮ. ಓಂ ಶಬ್ದ ಅದು ಪರಮಾತ್ಮನನ್ನೇ ಹೇಳುತ್ತೆ. ಓಂಕಾರ ಅದು ಪರಮಾತ್ಮನ ನಾಮ. ಅಷ್ಟು ಮಾತ್ರ ಅಲ್ಲ, ಓಂಕಾರದಲ್ಲಿ ಇಡೀ ಶಾಸ್ತ್ರವೇ ಅಡಗಿದೆ. ಎಲ್ಲ ವೇದಗಳ ಅರ್ಥವು ಆ ಓಂಕಾರದೇ ಅಡಗಿದೆ. ಆ ಓಂಕಾರದಿಂದ ಯಾರು ಕರೆಸಲ್ಪಡ್ತಾರೆ? ಪರಮಾತ್ಮ. ಓಮಿತಿ ಆಕ್ರಿಯತೆ, ಓಂ ಎಂಬುದಾಗಿ ಅವನು ಕರೆಸಲ್ಪಡ್ತಾನೆ. ಆದ್ದರಿಂದ ಅವನು ಓಂಕಾರನೇ ಆಗಿದ್ದಾನೆ. ಓಂಕಾರ ಅದು ಅವನ ನಾಮವೇ ಆಗಿದೆ. ಇನ್ನು ಅರ್ಚನಾದ್ದರಿಂದ ಅವನು ಋಕ್ವಾಚ್ಯ ಆಗಿದ್ದಾನೆ. ಅರ್ಚ ಅಂದರೆ ಪೂಜ್ಯ, ಪೂಜಿಸಲ್ಪಡ್ತಕ್ಕಂಥವನು. ಅರ್ಚತ್ವಾತ್ ಪೂಜ್ಯತ್ವಾಚ ಋಗ್ನಾಮ. ನಾನೇ ಅರ್ಚಿಸಲ್ಪಡುವವ, ನಾನೇ ಪೂಜಿಸಲ್ಪಡುವವ. ಆದ್ದರಿಂದ ನಾನು ಏನಾಗಿದ್ದೇನೆ? ಋಕ್ ಎನಿಸಿಕೊಂಡಿದ್ದೇನೆ. ಆಮೇಲೆ ಎಲ್ಲ ರೂಪಗಳಲ್ಲಿಯೂ ಕೂಡ ಪರಮಾತ್ಮನ ಎಲ್ಲ ರೂಪಗಳಲ್ಲಿಯೂ ತಾರತಮ್ಯ ಇಲ್ಲ, ಸಮಾನತೆ ಇರುವಂಥದ್ದು. ಆದ್ದರಿಂದ ಸಾಮನಾಮಕನಾಗಿದ್ದೇನೆ. ಯಜ್ಞಗಳಲ್ಲಿ ಆಯಾ ದೇವತೆಗಳ ಅಂತರ್ಯಾಮಿ ಆದ್ದರಿಂದ
ನಾನು ಯಜುಸ್ ಆಗಿದ್ದೇನೆ. ಹೀಗೆ ಯೌಕಿಕವಾಗಿರತಕ್ಕಂತಹ ಅರ್ಥವನ್ನಿಟ್ಟುಕೊಂಡು ಎಲ್ಲವೂ ನಾನೇ ಆಗಿದ್ದೇನೆ ಎಂಬುದನ್ನು ಎಲ್ಲ ಪದಗಳಿಗೂ ಪರಮಾತ್ಮನ ಪರವಾಗಿ ಅರ್ಥವನ್ನು ಆಚಾರ್ಯರು ತಾತ್ಪರ್ಯ ಭಾಷೆಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ವಿವೃತಿಯಲ್ಲಿ ರಾಯರದನ್ನು ಸಂಗ್ರಹ ಮಾಡಿದ್ದಾರೆ. ಸರ್ವರೂಪಿ ಸಮತ್ವ ಸಾಮನಾಮ, ಪರಮಾತ್ಮ ಎಲ್ಲ ರೂಪಗಳಲ್ಲಿಯೂ ಕೂಡ ಸಾಮ್ಯ ಇರೋದ್ರಿಂದ ಅವನು ಸಾಮನಾಮ. ಯಾಜ್ಯತ್ವಾದ ಯಜುರ್ನಾಮ, ಅವನೇ ಯಾಜ್ಯನಾದ್ದರಿಂದ ಯಾವುದೇ ಯಜ್ಞವಿರಲಿ, ಯಾವುದೇ ದೇವತೆಗಳನ್ನು ಉದ್ದೇಶ ಮಾಡ್ತಕ್ಕಂಥ ಯಜ್ಞವಿರಲಿ, ಅದರಲ್ಲಿ ಮುಖ್ಯವಾಗಿ ಯಾಜ್ಯ ಇವನೇ. ಆದ್ದರಿಂದ ಇವನು ಯಜುಶಬ್ದ ವಾಚ್ಯನಾಗಿದ್ದಾನೆ. ಹೀಗೆ ಕೃತ್ವಾದಿ ರೂಢಿ ಅರ್ಥದಲ್ಲಿರತಕ್ಕಂತಹ ಈ ಪದಗಳು ಆಯಾ ಅರ್ಥಗಳನ್ನು ಹೇಳಲಿಕ್ಕೆ ಕಾರಣವಾಗಿರತಕ್ಕಂತಹ ಕೃತತ್ವ ಮೊದಲಾದ ಪ್ರವೃತ್ತಿ ನಿಮಿತ್ತ ಧರ್ಮಗಳು. ಅದು ಪರಮಾತ್ಮನಲ್ಲಿರುವುದರಿಂದ ಅವನು ಆ ಧರ್ಮ ಉಳ್ಳವನು ಅಂತ ಇಟ್ಕೊಳ್ಬೇಕು. ಇದನ್ನೇ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ನಿರೂಪಿಸ್ತಾರೆ. ಪ್ರತಿಯೊಂದು ಶಬ್ದವೂ ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ಈಗ ದುಃಖಿ ಈ ಶಬ್ದ ಇದೆ. ದುಃಖಿ ಶಬ್ದ, ದುಃಖಿ ಅಂದರೆ ಯಾರು? ಪರಮಾತ್ಮ ಅಂತ. ದುಃಖ ಉಳ್ಳುನು ಅಂತ ಅರ್ಥನ ಅಲ್ಲ. ದುಃಖಿ ಅಂದರೆ ದುಃಖ ಉಳ್ಳೋದು ಅಂತ ಅರ್ಥ ಅಲ್ಲ. ಜೀವನಲ್ಲಿರ್ತಕ್ಕಂತಹ ದುಃಖಕ್ಕೆ ಅವನು ನಿಯಾಮಕನಾದ್ರಿಂದ ಅವನು ದುಃಖಿ. ಬದ್ಧ, ಅವನು ಬದ್ಧ ಅಂದರೆ ಬಂಧನಕ್ಕೆ ಅವನು ಕಾರಣ. ಹೀಗೆ ಪ್ರವೃತ್ತಿ ನಿಮಿತ್ತವಾಗಿರತಕ್ಕಂತಹ ಧರ್ಮ, ಕೃತತ್ವ ಮೊದಲಾದ ಪ್ರವೃತ್ತಿ ನಿಮಿತ್ತ ಧರ್ಮಗಳು ಪರಮಾತ್ಮ ಅಧೀನವಾಗಿರುವುದರಿಂದ ಪರಮಾತ್ಮನೇ ಕೃತು, ಪರಮಾತ್ಮನೇ ಯಜ್ಞ, ಪರಮಾತ್ಮನೇ ಸ್ವಧಾ, ಹಾಗೆ ಪರಮಾತ್ಮನೇ ಆಜ್ಯ. ಹೀಗೆ ಆಯಾ ಶಬ್ದಗಳ ರೂಢಾರ್ಥ ಇದೆಯಲ್ಲ, ವಾಚ್ಯವಾದ ಅರ್ಥ. ಆ ವಾಚ್ಯವಾದ ಅರ್ಥವನ್ನು ಹೇಳಲಿಕ್ಕೆ ಕಾರಣವಾಗಿರತಕ್ಕಂತಹ ಆ ಪ್ರವೃತ್ತಿ ನಿಮಿತ್ತ ಧರ್ಮಗಳಿವೆಯಲ್ಲ, ಅವೆಲ್ಲ ಪರಮಾತ್ಮನ ಅಧೀನವಾದ್ದರಿಂದ ಆ ಪರಮಾತ್ಮನು ಕೂಡ ಆ ಧರ್ಮ ಉಳ್ಳವನು ಅಂತ ಅರ್ಥ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಯುದ್ಧದಲ್ಲಿ ಯುದ್ಧ ಆಗತ್ತೆ, ಇಬ್ಬರು ರಾಜರಿಗೆ ಯುದ್ಧ ಆಗತ್ತೆ. ಯುದ್ಧ ಆಗಿ ಜಯಗಳಿಸಿದವ ಯಾರು? ರಾಜೇನು ಹೋಗಿ ಹೋರಾಟ ಮಾಡಲಿಲ್ಲ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧ ಆಯಿತು ಅಂದರೆ ಭಾರತದ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೋಗಿ ಯುದ್ಧ ಮಾಡೋದಲ್ಲ ಅಲ್ಲಿ. ಆದರೂ ಹೇಳೋದೇನು? ಭಾರತ ಗೆದ್ದಿತು, ಪಾಕಿಸ್ತಾನ ಸೋತಿತು ಅಂತ ಹೇಳೋದು. ಆ ಎರಡು ದೇಶ ಇರತಕ್ಕಂಥ ಎಲ್ಲ ಪ್ರಜೆಗಳು ಸೋತರು ಅಂದ್ರೆ ಅರ್ಥ ಏನು? ಎಲ್ಲ ಪ್ರಜೆಗಳು ಯುದ್ಧಕ್ಕೆ ಹೋಗಿದ್ದಾರಾ? ಅಥವಾ ಆಯಾ ದೇಶಗಳ ಪ್ರಧಾನಿಗಳು ಯುದ್ಧಕ್ಕೆ ಹೋಗಿದ್ದಾರಾ? ಯುದ್ಧಕ್ಕೆ ಹೋದವರು ಯಾರು? ಸೈನಿಕರು. ಹಾಗಾದರೆ ಜಯಗಳಿಸಿದವರು ಸೈನಿಕರು. ಆದರೆ ಅವನನ್ನು ಜಯಶಾಲಿ ಅಂತ ಹೇಳ್ತಾರಾ? ಇಲ್ಲ, ಅವನನ್ನು ಹೇಳೋದೇ ಇಲ್ಲ. ಜಯಗಳಿಸಿದ್ದವನಾದರೂ ಕೂಡ ಆ ಸಿಪಾಯಿಯಾದವ ಸೈನಿಕ ಅವ ಗೆದ್ದಿದ್ದರೂ ಕೂಡ ಅವನು ಯಾರ ಸೈನಿಕ? ಯಾವ ರಾಜ ಅವನನ್ನು ತನ್ನ ಸೈನಿಕನಾಗಿ ಅಂಗೀಕರಿಸಿಕೊಂಡು ಅವನ ಪೋಷಣೆ ಮಾಡಿ ಅವನಿಗೆ ರಕ್ಷಣೆ ಕೊಟ್ಟು ಯುದ್ಧಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಯುದ್ಧಕ್ಕೆ ಕಳಿಸಿರ್ತಾನೆ. ಹಾಗಾಗಿ ಆ ಸೈನ್ಯ ಗೆದ್ದಿದೆ ಅಂದರೆ ಅದರ ಅರ್ಥ ಏನು? ಆ ಸೈನ್ಯ ಯಾರ ಅಧೀನ ಇರುವಂಥದ್ದು? ಆ ಸೈನ್ಯ ಯಾವ ದೇಶದ ಆಗಿದೆಯೋ ಆ ದೇಶ ಗೆದ್ದಿತು ಅಂತ ಹೇಳೋದು. ದೇಶದಲ್ಲಿದ್ದವರೆಲ್ಲರೂ ಕೂಡ ಯುದ್ಧಕ್ಕೆ ಹೋದವರಲ್ಲ, ಅಥವಾ ದೇಶದ ಮುಖ್ಯಸ್ಥರು ಯುದ್ಧಕ್ಕೆ ಹೋದವರಲ್ಲ. ಈ ದೇಶದ ಮುಖ್ಯಸ್ಥರಾಗಿರತಕ್ಕಂಥವನು, ಆಗಿನ ಕಾಲದಲ್ಲಿ ರಾಜ ಇರ್ಬೋದು, ಈಗಿನ ಕಾಲದಲ್ಲಿ ಈ ದೇಶದ ಅಧ್ಯಕ್ಷ ಇರ್ಬೋದು, ಅವರು ಗೆದ್ದರು ಅಂತ ಹೇಳೋದು ಯಾವ ಅರ್ಥದಲ್ಲಿ ಅಂದರೆ ಗೆದ್ದ ಸೈನಿಕರು ಇವನ ಅಧೀನವಾದ್ದರಿಂದ. ಆ ಗೆದ್ದಿರುವ ಸೈನಿಕರು, ಭಾರತೀಯ ಸೈನಿಕರು ಭಾರತದ ಅಧೀನರಾದ್ದರಿಂದ ಗೆದ್ದದ್ದು ಭಾರತ ದೇಶ ಅಂತ ಹೇಳೋದು. ಭಾರತ ದೇಶ ಗೆದ್ದಿತು ಅಂದರೆ 140 ಕೋಟಿ ಪ್ರಜೆಗಳು ಹೋಗಿ ಅಲ್ಲಿ ಯುದ್ಧ ಏನು ಮಾಡಲಿಲ್ಲ. ಅಲ್ಲಿ ಯುದ್ಧ ಮಾಡಿದ್ದು ಸಿಪಾಯಿಗಳು ಮಾತ್ರ, ಸೈನಿಕರು ಮಾತ್ರ. ಆ ಸೈನಿಕರು ರಾಜನ ಅಧೀನವಾದ್ದರಿಂದ ಅಲ್ಲಿ ಹೇಳೋದೇನು? ರಾಜನು ಗೆದ್ದ ಅಂತ ಹೇಳೋದು. ಆ ಸೈನಿಕರು ಗೆದ್ದಿದ್ದಾನೆ,
ಆ ಸೈನಿಕನು ರಾಜನ ಅಧೀನನಾದ್ದರಿಂದ ರಾಜ ಗೆದ್ದ ಅಂತ ಹೇಳುದು. ಅದೇ ರೀತಿಯಲ್ಲಿ ಕೃತ್ವಾದಿ ರೂಢಾರ್ಥವಾಗಿರತಕ್ಕಂತಹ ಏನು ಅರ್ಥಗಳಿವೆ, ಆ ಕೃತತ್ವಾದಿ ಧರ್ಮಗಳು, ಅವುಗಳೆಲ್ಲ ಪರಮಾತ್ಮನ ಅಧೀನವಾದ್ದರಿಂದ ಅವುಗಳು ಪರಮಾತ್ಮನಲ್ಲಿ ಕೂಡ ಇದ್ದಂತೆ. ಆದ್ದರಿಂದ ಪರಮಾತ್ಮನು ಕೃತ್ವಾದಿ ನಾಮಕನಾಗಿದ್ದಾನೆ ಅಂತ ಹೀಗೆ ರೂಢಾರ್ಥವನ್ನು ಕೂಡ ಇಟ್ಟುಕೊಂಡು ಆ ರೂಢಾರ್ಥ ಪ್ರವೃತ್ತಿ ನಿಮಿತ್ತವಾಗಿರತಕ್ಕಂತಹ ಧರ್ಮಗಳಿಗೆ ನಿಯಾಮಕ ಆದ್ದರಿಂದ ಪರಮಾತ್ಮ ಕೃತ್ವಾಶುದ್ಧವಾಚ್ಯನಾಗಿದ್ದಾನೆ ಅಂತ ಹೇಳಿದ್ದು. ಅಲ್ಲದೆ ಅದರ ಯೌಗಿಕವಾಗಿರತಕ್ಕಂತಹ ಅರ್ಥವನ್ನು ಇಟ್ಟುಕೊಂಡು ಆಯಾ ಶಬ್ದಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ 4 ಶ್ಲೋಕಗಳ ವ್ಯಾಖ್ಯಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸೋಣ. ನಾಳೆ 18ನೇ ಶ್ಲೋಕ. ಗತಿರ್ಭರ್ತ ಪ್ರಭುಸ್ಸಾಕ್ಷಿ ನಿವಾಸ ಶರಣಂ ಸುರತಿ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಈ ಶ್ಲೋಕದ ಅನುಸಂಧಾನದೊಂದಿಗೆ ನಾಳೆ ಮತ್ತೆ ಸೇರೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.